ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವಿಲ್ಲೊಂದು ಫ್ಯಾಮಿಲಿ ಮಾಲ್ ಅಂತ ಉಂಟು, ಅಲ್ಲಿ ಹೋಗುವ ಅಂತ ಹೊರಟಿದ್ದೇವೆ. ಇಲ್ಲಿ ಮಧ್ಯಾಹ್ನ ಆಯಿತು ಆಲ್ರೆಡಿ. ಸೊ ಜಸ್ಟ್ ಒಂದು ಹೋಗಿ ಬರುವ ಅಂತ. ಇಲ್ಲಿ 100 ಫೀಲ್ಸ್ ಟು 2BD ಅಂತ ಪ್ರೈಸ್ ಎಲ್ಲ. ಬೇರೆ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಎಲ್ಲ ಕಮ್ಮಿ, ಮಕ್ಕಳ ಟಾಯ್ಸ್ ಮತ್ತು ಸ್ಟೇಷನರಿ ಐಟಮ್ ಹಾಗೆ. ಜಸ್ಟ್ ಹೋಗಿ ಬರುವ ಅಂತ. ಮತ್ತು ಸಂಜೆ ನಮಗೆ ಒಂದು ಬೀಚಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಇನ್ನೊಂದು ಫ್ಯಾಮಿಲಿ ಇದ್ದಾರೆ, ಎಲ್ಲ ಒಟ್ಟಿಗೆ ಹೋಗಿ ಬರುವ ಅಂತ. ನೆಕ್ಸ್ಟ್ ಟೈಮ್ ಇಲ್ಲಿದ್ದು ನಾನು ಇನ್ನೊಂದು ಸ್ವಲ್ಪ ಡೀಟೇಲ್ಡಾಗಿ ನಿಮಗೆ ವಿಡಿಯೋ ಹಾಕ್ತೇನೆ. ಇವತ್ತು ಸ್ವಲ್ಪ ಇಷ್ಟೇ. ಹಾಯ್, ನಾವಿವತ್ತು ಬೀಚಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಬೇರೆನಲ್ಲಿ ಒಂದು ಸಲ್ಲಕ್ ಅಂತ ಬೀಚ್ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ವಾ? ಇವತ್ತೆಲ್ಲ ನಮಗೆಲ್ಲ ರಜೆ ಸ್ಟಾರ್ಟ್ ಆಯಿತು. ಇನ್ನೊಂದು 4-5 ದಿನ ಇಲ್ಲೆಲ್ಲ ಹಾಲಿಡೇ. ಹಾಗೆ ಇವತ್ತು ಫಸ್ಟ್ ನಾವು ಬೀಚಿಗೆ. Hello, what would we are going to beach. Okay? Okay. Jalak beach. After that? My friends also coming. ಇವತ್ತಿನ ವೆದರ್ ಎಲ್ಲ ಅಷ್ಟು ಸರಿ ಇಲ್ಲ. ಸ್ವಲ್ಪ ಧೂಳು ಎದ್ದಿದೆ ನೋಡಿ, ಡಸ್ಟ್. ಈ ಸೆನ್ಸಿಟಿವ್ ಎಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ, ನಮ್ಮ ದಿಶಾನಿಗೂ ಹಾಗೆಯೇ ಶೀತ ಎಲ್ಲ ಬೇಗ ಆಗ್ತದೆ. ಹಾಗೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್. ನಾವು ಆಲ್ರೆಡಿ ಡಿಸೈಡ್ ಮಾಡಿ ಆಯಿತು ಹೋಗುವ ಅಂತ, ಹಾಗೆ ನೋಡುವ ಅಂತೇಳಿ ಹೊರಟದ್ದು. ಸರಿಪಾತ ಅಂತ ಹೇಳಿದ್ರು. ಇಲ್ಲಿ ಏನಂತ ಮಾತಾಡೋದಿಲ್ಲ, ಅಷ್ಟು ಇದಿಲ್ಲ. ಈಗ 100 ಕಿಲೋಮೀಟರಿಂದ 120 ಕಿಲೋಮೀಟರ್ ಇಳಿಸ್ಬೋದು ಸ್ಪೀಡನ್ನು. ಇನ್ನು ಓಡುವ, ಇಲ್ಲಿಂದ 120 ಹೋಗುವ. ನಾವೀಗ ಎಷ್ಟು ಸ್ಪೀಡಲ್ಲಿದ್ದೇವೆ? 110 ಅಲ್ಲಿದ್ದೇವೆ. 110. ಇಶಾನ್ ಕೂಡ ಮನೆಯಲ್ಲಿ ಗಾಡಿ ಬಿಡ್ತಾನೆ 120, 110 ಅಲ್ಲೆಲ್ಲ ಮನೆ ಒಳಗೆ. ನಾವೀಗ ಹೊರಗಡೆ ಎಷ್ಟು ಸ್ಪೀಡಲ್ಲಿ. ಸ್ವಲ್ಪ ಮಳೆ ಬರ್ತಾ ಉಂಟು. ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು. ಈಗ ರೀಚ್ ಆಗುವಾಗಲೇ ಕತ್ತಲೆ ಆಗ್ತದೆ ಅಂತ ಹೊರಟದ್ದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಸರಿಯಾಗಿ ಮಳೆ ಸಹ ಬರ್ತಾ ಉಂಟು. 4:31 ಆಯಿತು. 6 o'clock ವರೆಗೆ ಮಾತ್ರ ಇಲ್ಲಿ ಬೀಚ್ ಓಪನ್ ಇದೆ. ಯಾಕೆ ಲೇಟ್ ಮಾಡಿದ್ದು ದಿಶಾ? ನೀನಲ್ಲ, ನೀವು ಬನ್ನಿ. ನೀನು ಪಂಡ ಪೆಟ್ಕೂರಿರಿ. ಕ್ಯಾರಿ ಫೋರ್ ಇಂಜ फुल संडे आते. ಗಾಳಿಪಟ. ಇದು ಹಕ್ಕಿ ಅಂತ ಅಂದ್ಕೊಂಡ್ರೆ ಇದು ಗಾಳಿಪಟ.
ಬೀಚ್ ಜರ್ನಿ ಮುಗಿಯಿತು ಇಲ್ಲಿಗೆ. ಅದೊಂದು 7 ಗಂಟೆವರೆಗೆ ಓಪನ್ ಇತ್ತು. ಮತ್ತೆಲ್ಲ ಸ್ವಲ್ಪ ಕೂತು ಮಾತಾಡಿ ಎಲ್ಲ ಮಕ್ಕಳೆಲ್ಲ ಆಟ ಆಡಿ ಎಲ್ಲ ಬರುವಾಗ ಒಂದು 8 ಗಂಟೆ ಆಯ್ತು. ಈಗ ಹೊರಟದ್ದು ನಾವು ಇಲ್ಲಿಂದ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.